ಸರ್ ಇವ್ನು ಕಾಪಿ ಹೊಡಿತಿದ್ದಾನೆ ಸರ್. ಏಯ್ ಸುಳ್ಳು ಹೇಳ್ತಾ ಇದೀಯನೋ? ನೀನೇ ಕಾಪಿ ಮಾಡಿದೆ ಅಂತ ಹೇಳಿ ಸ್ಕೂಲಿಂದ ಆಚೆ ಕಳಿಸ್ಬಿಡ್ತೀನಿ. ಓದ್ ಕೂತ್ಕೊಂಡು ಬರೀ ಹೋಗ. ಟೈಮ್ ಆಗ್ತಾ ಇದೆ, ಎಲ್ರು ಬೇಗ ಬರೀರೋ. ನಂಗೆ ಇವತ್ತು ಮಾಸ್ಟರ್ ಮಾಡಿದ್ ಸರಿ ಅನ್ಸಿಲ್ಲ ಕಣೋ. ಅವ್ರಂಗ್ ಮಾಡ್ಬಾರ್ದಾಗಿತ್ತು. ನಾನು ಅವ್ರನ್ನ ಕೇಳ್ತೀನಿ. ನನ್ ಮೇಲೆ ಚಾಡಿ ಹೇಳ್ತೀಯನೋ? ನಾನ್ ಕಾಪಿ ಹೊಡೆದ್ರೆ ಮೇಸ್ಟ್ರೆ ಕೇಳಲ್ಲ, ನೀನ್ ಯಾವನ ಕೇಳಕ್ಕೆ? ಈ ರಂಗನ್ ಮೇಲೆ ಚಾಡಿ ಹೇಳ್ದವ್ರಿಗೆಲ್ಲ ಇದ್ದೇ ಗತಿ. ಯಾಕೋ ಯಾಕೆ ಕಚ್ಚಾಡ್ತಿದ್ದೀರಾ? ಯಾಕೆ ಅವ್ನು ಹೊಡಿತಾ ಇದೆಯಾ ಕಟ್ಟೆ? ನೋಡಿ ಗೌಡ್ರೆ, ಇಷ್ಟು ದಿವಸ ಸಣ್ಣ ಹುಡುಗ ಅಂತ ಸುಮ್ಮನೆ ಇದ್ದೆ. ಆದ್ರೆ ಇವತ್ತೆಲ್ಲಾ ಹುಡುಗರ ಮುಂದೆ ನನ್ನ ಮೇಲೆ ಕೈ ಮಾಡಿದಾನೆ ಅಂತಂದ್ರೆ ಅವನಿಗೆ ಎಷ್ಟು ಕೊಬ್ಬಿರ್ಬೇಕು. ಅವನಿಗೆ ಅದೇನು ಶಿಕ್ಷೆ ಕೊಡ್ತಿರೋ ನೀವೇ ಕೊಡಿ. ಮೇಷ್ಟ್ರೆ, ಹುಡುಗ ಇನ್ನು ಚಿಕ್ಕವನು, ದೊಡ್ಡವನ ಆಗ್ತಾ ಆಗ್ತಾ ತಿಳ್ಕೊಂತಾನೆ. ನೀವು ತಲೆ ಕೆಡಿಸ್ಕೋಬೇಡಿ. ಅಜಯ್, ಯಾಕೋ ಮೇಷ್ಟ್ರ ಮೇಲೆ ಕೈ ಮಾಡ್ದೆ? ಮತ್ತೆ ಕಾಪಿ ಹೊಡೆಯೋನನ್ ಬಿಟ್ಟು ನನ್ನನ್ನ ಆಚೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ತಪ್ಪಲ್ವಾ? ನನ್ಗೆ ಯಾರು ತಪ್ಪು ಮಾಡಿದ್ರು ಸಹಿಸಕ್ಕಾಗಲ್ಲ, ಅದಕ್ಕೆ ಹೊಡೆದೆ. ತಪ್ಪಾಗೈತೆ ಮೇಷ್ಟ್ರೆ, ಅವನ್ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಇದೊಂದ್ಕಿತ ಕ್ಷಮಿಸ್ಬಿಡಿ. ಇನ್ ಮುಂದೆ ಹಿಂಗಾಗ್ದಂಗೆ ನಾನ್ ನೋಡ್ಕತೀನಿ. ನೋಡಿ ಗೌಡ್ರೆ, ಇದೇ ಲಾಸ್ಟ್ ವಾರ್ನಿಂಗ್. ನಿಮ್ಮ ಮುಖ ನೋಡ್ಕೊಂಡು ಇದನ್ನ ಇಷ್ಟಕ್ಕೆ ಬಿಡ್ತಾ ಇದೀನಿ. ಬೆಳೆಯೋ ಮಕ್ಕಳಿಗೆ ಇಷ್ಟೊಂದು ಹಠ ಕೋಪ ಒಳ್ಳೇದಲ್ಲ. ನಾನಿನ್ ಬರ್ತೀನಿ ಗೌಡ್ರೆ. ಒಳ್ಳೇದು ಮೇಷ್ಟ್ರೆ. ಅಜಯ್, ಯಾವಾಗಲೂ ನಮ್ಮಮ್ಮ ಹೇಳ್ತಾ ಇರ್ತಾರೆ ಕೋಪ ಒಳ್ಳೇದಲ್ವಂತೆ, ಅದು ನಮ್ಮಲ್ಲಿರೋ ಪ್ರೀತಿ ಹಾಳು ಮಾಡುತ್ತಂತೆ. ಒಂದ್ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳೋ ಪ್ಲೀಸ್. ಇಲ್ಲಿ ನಗು ನೋಡೋಣ. ನನಗೆ ಗೊತ್ತು ನೀನ್ ನಗಲ್ಲ. ಪಾರಿ 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 ಗಂಡ ಪೂಜಾರಿ, ಮೇರಿ 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 ಗಂಡ ಮೈಲಾರಿ, ಸೂರಿ 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 ಚಡ್ಡಿ ಬಿಚ್ಕೊಂಡ್ ಬರಾರಿ. ನೋಡ್ರೇನವ, ತಪ್ಪು ಮಾಡೋದು ಇವನು, ಕ್ಷಮೆ ಕೇಳೋದು ನಾನು. ಇದನ್ನೆಲ್ಲ ಸಹಿಸ್ಕೊಂಡ್ ಮೇಟ್ರ್ ಯಾಕೆ ಹೋಗ್ತಾರೆ ಹೇಳು? ಇಸ್ಕೋಲು ನಮ್ಮ ಅಪ್ಪನ ಹೆಸರಾಗ ಐತೆ, ಅದಕ್ಕೆ. ಇವ್ನ ಹಿಂಗೆ ಬಿಟ್ರೆ ಇವತ್ ಮೇಟ್ರ್ ಮೇಲೆ ಕೈ ಮಾಡೋನೆ, ನಾಳೆ ನನ್ ಮೇಲೆ ಕೈ ಮಾಡಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ಸಾಕ್ ಸುಮ್ನೆ ಕಂಡಿದ್ದೀನಿ. ಅವನ್ ಯಾವನೋ ಮಕ್ಕಳು ಮರಿ ಇಲ್ದೇ ಇರೋನು ಅನ್ಸುತ್ತೆ, ಅದಕ್ಕೆ ಇಷ್ಟು ದೂರ ಚಾಡಿ ಹೇಳಕ್ ಬಂದ್ಬಿಟ್ಟ. ಕೋಪ ಇರಬಾರ್ದಂತೆ. ಕೋಪ ಇಲ್ದೇ ಇರೋರ್ನ ಗಂಡಸು ಅಂತಾರೇನೋ, ಬಂದ್ಬಿಟ್ಟ ಹೇಳೋದಿಕ್ಕೆ. ಏಯ್ ಪಾರ್ವತಿ, ಅದೇನು ಅಂತ ಎತ್ಬಿಟ್ಟೆ ಆ ಕೋಪಿಸ್ಟ್ ಮಗನ್ನ. ಒಳ್ಳೆ ವಿಶ್ವಾಮಿತ್ರ ಆಡ್ದಂಗ ಆಡ್ತಾನೆ. ಮುಂಜಾತ್ಕಾನ್ ಯಾರು ತಿದ್ದಕ್ಕೆ ಆಯ್ಕಿಲ್ಲ ಬಿಡು. ಈ ವಯಸ್ಸಿಗೆ ವಿದ್ಯಾ ಕೂಡ ಗುರು ಮೇಲೆ ಕೈ ಎತ್ತಾನೆ ಅಂದ್ರೆ ಮುಂದಕ್ಕೆ ಯಾರ್ಯಾರ ಮೇಲೆ ಕೈ ಎತ್ತಾನೋ ಏನು. Real action, what you got to say? Make way to the man of the mission and the hurry in the way, coming away. Action, what you got to say? Make way to the man of the mission and the hurry in the way, coming
ನೋಡಿ ಸಾಹೇಬ್ರೆ, ನಾವು ಕೊಡೋ ಈ ಕಂಪ್ಲೇಂಟ್ ತಗೊಂಡು ಅವನ್ನ ಒಳಗ್ ಹಾಕ್ಲೇಬೇಕು. ಒಂದ್ 4 ಬಿಗಿದ್ರೇನೆ ಅವನಿಗೆ ಬುದ್ಧಿ ಬರೋದು. ಹೌದು, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇದ್ದೀನಿ. ಇವತ್ತಿಂದಲ್ಲ ನೆನ್ನೆದಲ್ಲ. ಹೊಡಿಯೋದು ಬಡಿಯೋದು, ಮನೆಗೆ ಹೋಗಿ ಸೇರ್ಕೊಂಡ್ಬಿಡೋದು. ನಾವು ಆ ಗೌಡ್ರ ಮುಖ ನೋಡ್ಕೊಂಡು ವಾಪಸ್ ಬರೋದು. ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ. ಇವತ್ತೇನಿದ್ರು ತೀರ್ಮಾನ ಆಗ್ಲೇಬೇಕು. ಹೌದು, ತೀರ್ಮಾನ ಆಗ್ಲೇಬೇಕು. ಒಂದ್ ಮರ್ಡರ್ ಕೇಸ್ ಫಿಟ್ ಮಾಡ್ರಿ ಅವನ ಮೇಲೆ. ಇನ್ಸ್ಪೆಕ್ಟ್ರೆ, ಈಗ ಅವನ ಮೇಲೆ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ನಿಮ್ಗೇನ್ ಪ್ರಾಬ್ಲಮ್ ಹೇಳಿ? ಪ್ರಾಬ್ಲಮ್ ಏನಿಲ್ಲ ಸರ್, ನಾನೇನು ಕಂಪ್ಲೇಂಟ್ ತಗೋತೀನಿ. ಆಮೇಲೆ ಗೌಡ್ರು ಹೀಗಂದ್ರು ಹಾಗಂದ್ರು ಅಂತ ಇವರೇ ಬರ್ತಾರೆ, ಕಂಪ್ಲೇಂಟ್ ನ ವಾಪಸ್ ತಗೋತಾರೆ. ಇವೆಲ್ಲ ಬೇಕಾ? ಗೌಡ್ರು ಹೇಗಿದ್ರು ಒಳ್ಳೆ ಮನುಷ್ಯ, ನ್ಯಾಯವಾದ ಮನುಷ್ಯ. ಕೂತ್ಕೊಂಡು ಮಾತಾಡಿ, ಆಮೇಲೆ ಬೇಕಾದ್ರೆ ನೋಡೋಣ. ಅದು ಬಿಡ್ರಿ ಸಾಹೇಬ್ರೆ, ದೊಡ್ಡ ಮನುಷ್ಯರ್ದು ಊರ್ಗೊಂದ್ ನ್ಯಾಯ, ಮನೆಗೊಂದ್ ನ್ಯಾಯ. ನಾವೇನ್ ಕಂಡಿಲ್ಲೇನು? ಗೌಡ್ರೆ, ಇದೊಂದ್ಸರಿ ಪ್ರಯತ್ನ ಪಡೋಣ. ಈ ಸತಿ ನಾವು ನಿಮ್ ಜೊತೆ ಇರ್ತೀವಿ. ಕಟ್ಟೆ ಮೇಲೆ ನ್ಯಾಯ ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಕಟ್ಟ ಇದ್ದೇ ಇದೆಯಲ್ಲ. ಇವನ್ ದಾದಾಗಿರಿ ಏನು ಇದೇ ಮೊದಲನೇ ಸಲದಲ್ವಲ್ಲ. ಏನೋ ನಿಮ್ ಮಗ ಅಂತ ಊರ್ ಜನ ಎಲ್ಲ ಹಲ್ಲು ಕಚ್ಕೊಂಡು ಸುಮ್ನೆ ಇದಾರೆ. ಹೋದ ವರ್ಷ ಗೌಡ್ರೆ ಆ ಮಾರಿಗುಡಿಗೆ ಮುಖ ಮೂತಿ ನೋಡ್ದಂಗ್ ಕೊಚ್ಚಾಕಿದ್ದ. ಯಾಕೆ ಹೆಚ್ಚಾಗ್ತಾ ಗೊತ್ತಾ? ಆ ಮಾರಿಗುಡಿ ಯಾವಳ ತಂದ್ ಮನೇಲಿ ಇಟ್ಕೊಂಡಿದ್ದ. ದೇವ್ರಂತ ಹೆಂಡ್ತಿನ ದಿನಾಲು ಬಾರಿಸ್ತಾ ಇದ್ದ. ನ್ಯಾಯನೀತಿಗೆ ಬೆಲೆ ಕೊಡದವ್ರು ಯಾರಾದ್ರೂ ಅಷ್ಟೇ ಬಾರಿಸ್ತಾ ಇರೋದೆ. ಅದ್ ಬಿಡಯ್ಯ, ಆ ಕದ್ರನಹಳ್ಳಿ ಹುಡುಗರು ಕೆರೆಗೆ ಈಜಕ್ ಹೋದಾಗ ಅವ್ನ್ ಕಾಪಾಡ್ದವನು ನೀನೆ, ಅವ್ರ ಮೈ ಚರ್ಮ ಸುಲ್ದು ಕಳಿಸಿದವನು ನೀನೆ. ಯಾಕೆ? ಅದು ನ್ಯಾಯನಾ? ಯೋ, ಅಲ್ಲಿ ದಪ್ಪ ಪಕ್ಷಗಳಲ್ಲಿ ಬೋರ್ಡ್ ಹಾಕವ್ರೆ, ಇಲ್ಲಿ ಸುಳಿ ಇದೆ ಈಜಬಾರದು ಅಂತ. ಕುಡ್ದ ಮತ್ತಲ್ಲಿ ಅಲ್ಲಿ ಬಿದ್ದು ಸಾಯಕ್ ಹೋಗಿದ್ರು, ಅದಕ್ಕೆ ಕಾಪಾಡ್ದೆ. 4 ಖರ್ಚು ಕೊಟ್ಟು ಕಳಿಸ್ದೆ. ಇತ್ತಪ್ಪ? ನೋಡ ಜಯ್, ನಾನು ಈ ಸ್ಟೇಷನ್ ಬಂದು 4 ವರ್ಷ ಆಯ್ತು. ನಿನ್ ಮೇಲೆ 9 ಕಂಪ್ಲೇಂಟ್ಸ್ ಬಂದಿದೆ. ಇನ್ ಮುಂದಕ್ಕೂ ಬರ್ತಾನೆ ಇರುತ್ತೆ ಬಿಡಿ. ಗೌಡ್ರ, ಈ ಹಳಿ ಕಥೆಯಲ್ಲಿ ಬಿಡ್ರಿ ನೀವು. ಈಗ ನಮ್ಮ ಮಕ್ಳ ವಿಷಯ ಏನದ ಅದ್ರ ಬಗ್ಗೆ ಹರಿಸ್ರಿ. ಬಗೆಹರ್ಸಕ್ ಏನ್ರಿ ಇದೆ? ಈ ನನ್ನ ಮಕ್ಳು ಮಾಡ್ರೋ ಹಲ್ಕ ಕೆಲ್ಸಕ್ಕೆ ಶಿಕ್ಷೆ ಕೊಟ್ಟಾಗಿದೆ ಬಿಡಿ. ಏನೇ ನಮ್ಮ ಮಕ್ಳು ಮಾಡ್ರ ಅಂತ ದೊಡ್ಡ ತಪ್ಪು? ಮಕ್ಕಳು ಅವರು ಕಾಮ ಪಿಶಾಚಿಗಳು. ನಾಟಿ ಕೋಳಿ ರುಚಿರೇ ಬೇರೆ ಕೊಡು. ಹೌದೋ ಮಗ, ಸಿಟಿಲ್ ಫಾರಂ ಕೋಳಿ ತಿಂದು ತಿಂದು ಅದ್ ಯಾಕೋ ಲೈಫ್ ಅಲ್ಲಿ ಥ್ರಿಲ್ ಇಲ್ದಿರಕ್ಕಾಗ್ಬಿಟ್ಟಿದೆ. ಈಗ ಮೈಯಲ್ಲೆಲ್ಲ ರೋಮಾಂಚನ ಆಗ್ತಾ ಇದೆ ಕಣ್ರು. ನನ್ ಬಟ್ಟೆ ಕೊಡ್ರು, ನಿಮ್ ದಮ್ಮಯ್ಯ ಅಂತೀನಿ ಬಟ್ಟೆ ಕೊಡ್ರು. ನಿನ್ ಬಟ್ಟೆ ನೀನ್ ಹುಡುಕಿದ್ರೆ ನೀನ್ ಗೆದ್ದಂಗೆ, ಇಲ್ಲ ಅಂದ್ರೆ ನಾವು ಸೋತಂಗೆ. ಓಕೆನಾ? ರೆಡಿ? ಕಣ್ಣ ಮುಚ್ಚೆ ಕಾಡೆ ಗೂಡೆ, ಹುಡುಗಿ ಬಟ್ಟೆ ಮುಚ್ಚಿ ಇಟ್ಟೆ. ಕಣ್ಣ ಮುಚ್ಚೆ ಕಾಡೆ ಗೂಡೆ, ಹುಡುಗಿ ಬಟ್ಟೆ ಮುಚ್ಚಿ ಇಟ್ಟೆ. ಏಯ್ ಸಾಕ್ ಸುಮ್ನೆ ಕಂಡಿದ್ದೀನಿ. ಊರ್ ಗೌಡ್ರ ಮಗ ಅಂತ ನೀನ್ ಆಡಿದ್ದೆ ಆಟ, ನೀನ್ ತೋರ್ಸಿದೆ ಸಿನಿಮಾ ನೋಡಕ್ಕೆ ನಿನ್ ಕಾಲ ಅಲ್ಲ ಇದು. ಗೌಡ್ರ, ನಾವೇನ್ ತಪ್ಪು ಮಾಡಿಲ್ಲ. ನಮಗೂ ಹೆಣ್ಮಕ್ಳು ಕಂಡ್ರೆ ಗೌರವ ಇದೆ. ಬೇಕಾದ್ರೆ ಅವ್ರಿಗೇನೆ ಕರ್ಸ್ ಕೇಳಿ ಅಲ್ಲೇನ್ ನಡೀತು ಅಂತ. ಸರಿ, ಹುಡ್ಗಿನ್ ಕರ್ಕೊಂಬನ್ರಿ. ಏನವ, ಇಲ್ಲಿ ನಿಂತಿರೋರಲ್ಲಿ ಯಾರಾದ್ರೂ ನಿನ್ ತಪ್ಪಾಗಿ ನಡ್ಕೊಂಡವ್ರ? ಧೈರ್ಯವಾಗಿ ಹೇಳು ಪದ್ಮ, ಇವರೆಲ್ಲ ಏನ್ ಮಾಡಿದ್ರು ಅಂತ. ನೀನ್ ಇಲ್ಲಿರೋರು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಅಲ್ಲೇನ್ ನಡೀತು ಅಂತ ಧೈರ್ಯವಾಗಿ ಹೇಳು, ನಾನಿದ್ದೀನಿ. ಪದ್ಮ, ಇದರಿಂದ ನಾಳೆ ನಿನ್ ಮರ್ಯಾದೆ ಹೋಗುತ್ತೆ, ನಿನ್ ಜೀವನ ಹಾಳಾಗುತ್ತೆ ಅಂತ ಅನ್ಕೋಬೇಡ. ಸತ್ಯನ ಮುಚ್ಚಿಡ್ಬೇಡ. ಅಂತ ಸ್ಥಿತಿ ಬಂದ್ರೆ ನಾನ್ ನಿನಗ್ ಬಾಳ್ಕೊಡ್ತೀನಿ. ಇಲ್ಲಿ ನಿಂತಿರೋರು ಯಾರು ನನ್ಗೇನು ತೊಂದ್ರೆ ಕೊಡ್ಲಿಲ್ಲ ಗೌಡ್ರೆ. ಇವ್ರೇ ಬಂದು ಸುಮ್ನೆ ಅವ್ರನ್ನೆಲ್ಲ ಹೊಡೆದ್ರು. ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಸುಳ್ಳು ಹೇಳ್ತಾ ಇರೋನು ನೀನು. ಪಾಪ ಈ ಹುಡುಗಿ ಒಂಟಿಯಾಗಿ ಸಿಕ್ಕಿದ್ಲು ಅಂತ ಇವಳನ್ನ ರೇಪ್ ಮಾಡಕ್ ಪ್ರಯತ್ನ ಪಟ್ಟಿಲ್ಲ ನೀನು. ನಾವ್ ಬಂದ್ ತಡ್ದಿದ್ದಕ್ಕೆ ಅತ್ತಳ್ಳಿ ಗೌಡ್ರ ಮಗ ನಾನು, ನಮ್ಮ ತಡಕ್ ನೀವ್ ಯಾರು? ಈ ಹಳ್ಳಿಲಿ ನಾನು ಆಡಿದ್ದೆ ಆಟ ನಮ್ಮ ಅಪ್ಪಂದ ಕಾನೂನು ಅಂತೇಳಿ ಹೊರತು ನೀವೇ ಗೌಡ್ರೆ. ಈಟ್ ದಿನ ನನ್ ಮಗನ ಬಗ್ಗೆ ನಾನ್ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇವನು ತುಂಬಾ ಬೆಳೆದು ಬಿಟ್ಟವನೆ. ಸಾನೆ ದಿವಸದಿಂದ ನಾನು ಇವನ್ನ ಬದಲಾಯಿಸಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಇವತ್ತು ಒಂದ್ ತೀರ್ಮಾನಕ್ಕೆ ಬಂದಿವ್ನಿ.
ಇವನ್ ಈ ಊರಾಗಿದ್ರೆ ತಾನೆ ಜಗಳ, ಒಡೆದಾಟ, ಕಂಪ್ಲೇಂಟು, ಪಂಚಾಯತಿ ಎಲ್ಲ. 3 ವರ್ಷ ಈ ಊರಿಂದ ನಾನು ಇವನ್ಗೆ ಬಹಿಷ್ಕಾರ ಆಗ್ತಾ ಇವನಿಗೆ. ಮೂರು ವರ್ಷ ಯಾಕೆ, ಜೀವನ ಪರ್ಯಂತ ಹಾಕ್ಬೇಕಿದ್ ಬಹಿಷ್ಕಾರ. ಮಾಡದಿರೋ ತಪ್ಪು ಶಿಕ್ಷೆ ಕೂಡ ಇವರಂತ ಹತ್ತಳ್ಳಿ ಗೌಡ್ರು. ಇರೋನ ಒಬ್ಬ ಮೊಮ್ಮಗ, ಅವನಿಗೆ ಬಹಿಷ್ಕಾರ ಹಾಕೋದಿಕ್ಕೆ ನಿನಗ್ ಮನಸ್ಸಾದ್ರೆ ಹೇಗ್ ಬಂತು? ನಾನಿವತ್ತು ಬಹಿಷ್ಕಾರ ಹಾಕಿರ್ಲಿಲ್ಲ ಅಂತಿದ್ರೆ ಅವನ್ ಜೈಲಲ್ಲಿ ಇರ್ಬೇಕಾಗಿತ್ತು. ಇವನ ಹತ್ರ ಏಟ್ ತಿಂದವ್ರು ಯಾರು ಸಾಮಾನ್ದವ್ರಲ್ಲ. ಎಲ್ಲ ಸೇರ್ಕೊಂಡು ಇವನ್ನ ಜೈಲ್ಗೆ ಹಾಕ್ಲೇಬೇಕು ಅಂತ ಮಸ್ಲತ್ ಮಾಡೋವ್ರೆ. ಏನ ಇನ್ಸ್ಪೆಕ್ಟರ್ ನಮ್ ಕಡೆ ಅವನ್ ಆಗೋದಕ್ಕೆ ಸರ್ವೋಯ್ತು. ಇಲ್ದೆ ಇದ್ದಿದ್ರೆ 3 ವರ್ಷ ಬಹಿಷ್ಕಾರ ಅಲ್ಲ, 6 ವರ್ಷ ಜೈಲಲ್ಲಿ ಕಂಬಿ ಅಣಿಸ್ಬೇಕಾಗಿತ್ತು. ನೀವೇನೇ ಹೇಳಿ, ನನಗಂತೂ ಅವನ್ನ ಕಳ್ಸೋದಕ್ಕೆ ಮನ್ಸೇ ಒಪ್ತಾ ಇಲ್ಲ. ನಾನೇನ್ ಖುಷಿಯಿಂದ ಅವನ್ ಕಳಿಸ್ತಾ ಇವನ. ಈಗ ಅವನು ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನ ಅವನು? ಬೆಂಗಳೂರಾಗೆ ನನ್ನ ಸ್ನೇಹಿತನ್ ತಾವು ಮಾತಾಡಿವ್ನಿ. ಅಲ್ಲಿ ಅವನದು 4-5 ಫ್ಯಾಕ್ಟ್ರಿ ಅದೇ. 2 ವರ್ಷ ಗುಲಾಮ್ಗಿರಿ ಮಾಡಿದ್ರೆ ಈ ದಿವಾನ್ಗಿರಿ ಎಲ್ಲ ಕಮ್ಮಿ ಆಯ್ತದೆ. ಕೋಪ ಆವೇಶಕ್ಕೆ ಕಡಿವಾಣ ಬೀಳ್ತದೆ. ಬರ್ತೀನಮ್ಮ. ಬರ್ತೀನಿ ಅಜ್ಜಿ. ಮಗ, ಕಾಣದೇ ಇರೋ ಊರ್ಗೋಗಿ ಏನ್ ಮಾಡ್ತೀಯೋ? ನಾನ್ ಹೆಂಗೂ ಇರ್ತೀನಿ ಅಜ್ಜಿ, ನಾನ್ ಗಂಡ್ಸು. ನಿನ್ಯಾರು ನೋಡ್ಕೋತಾರ ಇಲ್ಲಿ? ನಾನು ಅವಳ ಮಗ ಇನ್ನೂ ಬದುಕಿವ್ನಿ ಅವಳನ್ನ ನೋಡ್ಕೊಳಕ್ಕೆ. ನೀನು ಇಲ್ಲಿ ಹಂಗೆ ಎಲ್ರನ್ನ ಎದುರಾಕೊಂಡು ಇರ್ಬೇಡ. ಇವ್ರ ಜೊತೆ ಹೊಂದ್ಕೊಂಡು ಬದುಕದನ್ ಕಲಿ. ಮಗ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ಯಾ? ಇರು ಬದ್ದೆ, ಇರು. ನೀನು ಇಂದು ಮುಂದು ಏನು ಯೋಚನೆ ಮಾಡದೆ ಮನೆಯಿಂದ ಆಚೆಗಟ್ತಾವ್ರೆ ಅಂತ ಮನಸ್ನಾಗ ನೊಂದ್ಕೋಬೇಡ. ಪ್ರತಿಯೊಂದು ಬದಲಾವಣೆನೂ ಮನುಷ್ಯನ ಜೀವನದಾಗೆ ಒಂದೊಂದು ಪಾಠ ಕಲಿಸ್ತದೆ. ಸರಿಯಾಗಿ ಅರ್ಥಕೊಂಡು ಹೆಜ್ಜೆ ಇಟ್ರೆ ಅದು ನಮ್ ಭವಿಷ್ಯ ಚಂದಾಗಿ ರೂಪಿಸ್ತೈತೆ. ಇದು ನಿನಗೆ ಈಗ್ಲೇ ಅರ್ಥ ಆಗಕ್ಕಿಲ್ಲ. ರಾವಷ್ಟು ದಿನ ಕಳೆದ ಮ್ಯಾಕ ಅರ್ಥ ಆಯ್ತದೆ. ಎಲ್ಲ ಒಳ್ಳೇದಾಯ್ತದ ಮಗ, ಹೋಗ್ಬಾ. ಇದನ್ನ ಖರ್ಚಿಗಿಟ್ಕೋ ಮಗ. ಎಲ್ಲಾನು ಎಲ್ಲಾರ್ಗೂ ಸಿಗೋದಿಲ್ಲ. ಇದೇ ಕಣೋ ಜೀವನ. ಬೇರೆಯವ್ರದಕ್ಕೆ ನೀನ್ ಆಸೆ ಪಡಬೇಡ. ನಿಂದು ಅನ್ನೋದನ್ನ ನೀನ್ ಕಳ್ಕೋಬೇಡ ಕಣೋ. ನಿನ್ನ ನೆರಳಾಗಿ ಈ ಅಜ್ಜಿ ಸದಾ ಇರ್ತಾಳೆ ಅಂತ ಜ್ಞಾಪಕ ಇಟ್ಕೊಳ್ಳೋ ಮಗ. ಈ ಅಜ್ಜಿಗೆ ದಿನ ಒಂದ್ಸಲನಾದ್ರೂ ಫೋನ್ ಮಾಡ್ತಾ ಇರೋ. ಮಾಡ್ತೀನಿ ಅಜ್ಜಿ. ನನಗೂ ಯಾರಿದಾರೆ ಹೇಳು ನನ್ನ ಅರ್ಥ ಮಾಡ್ಕೊಳಕ್ಕೆ, ನಿನ್ ಬಿಟ್ರೆ. ಮಗ, ಮಗ, ನೀನು ನಂದೊಂದ್ ಮಾತ್ ನಡೆಸ್ಕೊಡ್ತೀಯನೋ? ಏನ್ ಹೇಳಜ್ಜಿ? ಇಷ್ಟೆಲ್ಲ ನಡೆದಿದ್ದು ನೀನ್ ನಮ್ಮಿಂದ ದೂರ ಆಗ್ತಾ ಇರೋದು ನಿನ್ ಕೋಪನೇ ಕಣೋ ಕಾರಣ. ನನ್ ಮೇಲೆ ಆಣೆ ಮಾಡಿ ಹೇಳು, ಕೋಪ ಮಾಡ್ಕೊಳ್ಳಲ್ಲ, ಯಾರ ಮೇಲೂ ಕೈ ಎತ್ತಲ್ಲ ಅಂತ. ಅಜ್ಜಿ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ಯಾವತ್ತು ಯಾರ ಮೇಲೂ ಕೋಪನ ಮಾಡ್ಕೊಳಲ್ಲ, ಕೈಯೂ ಎತ್ತಲ್ಲ ಅಜ್ಜಿ. ಒಂದು, ಎರಡು. ಪಕ್ಕದಲ್ಲಿರೋದು ಅದ್ ನನ್ ಬ್ಯಾಗು. ಕೈಯಲ್ಲಿ ಗಿಟಾರ್ ಹಿಡ್ಕೊಂಡೇ ಇದೀರಿ ಅಂತಂದ್ರೆ ಅದು ನಿಮ್ದೆ. ಹೌದು, ಆ ಬ್ಯಾಗ್ ಎಲ್ಲಿ? ಯಾವ ಬ್ಯಾಗು? ಅದೇ ಆ ಬ್ಯಾಗು. ಆ ಬ್ಯಾಗು ಅಂದ್ರೆ ಯಾವ ಬ್ಯಾಗು? ದುಡ್ಡು, ಬೆಳ್ಳಿ, ಬಂಗಾರ, ಇಂಪಾರ್ಟೆಂಟ್ ವಸ್ತುಗಳನ್ನ ಇಟ್ಕೊಂಡಿರ್ತಾರಲ್ಲ ಆ ಬ್ಯಾಗು. ನಿಮ್ಗೆ ಯಾಕೆ? ಯಾಕೆಂದ್ರೆ ಕಾಲ ಎಕ್ಕುಟ್ಟೋಗ್ಬಿಟ್ಟಿದೆ. ಬಸ್ನಲ್ಲಿ ಕಳ್ಳರ ಕಟ್ಟ ಜಾಸ್ತಿ. ಸ್ವಲ್ಪ ಯಾಮಾರಿದ್ರು ಕಿಡ್ನಿನೇ ಕಿಡ್ನಾಪ್. ಅದಕ್ಕೆ ನೀವು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ,
ನಾನು ಎಚ್ಚರ ಇದ್ದು ಎಲ್ಲ ಸಾಮಾನು ಕರೆಕ್ಟ್ ಆಗಿ ನೋಡ್ಕತೀನಿ. ನಂಗೆ ನಿದ್ದೆ ಬರ್ತಿಲ್ಲ. ಬಾಸು ಈಗ ಬರೋದಿಲ್ಲ, ಮಧ್ಯರಾತ್ರಿ ಕಳೆದು ಚಳಿ ಚಂಬಕಾಯಿಸಕ್ ಶುರು ಮಾಡಿದ್ರೆ ಸಾಕು, ಎಂತ ಮನುಷ್ಯನ್ಗೂ ನಿದ್ದೆ ಬಂದೇ ಬರುತ್ತೆ. ಅದಕ್ಕೆ ನೀವ್ ಒಂದ್ ಕೆಲ್ಸ ಮಾಡಿ, ನೀವು ಹಾಯಾಗಿ ಮಲ್ಗಿ, ನಾನು ಎಚ್ಚರ ಇದ್ದು ನೋಡ್ಬೇಕು. ಕೈ. ಓಕೆ. ನಾನಂತೂ ನಿದ್ದೆ ಪ್ರಿಯ, ನಿಮಗ್ ನಿದ್ದೆ ಬರಲ್ಲ ಅಂತೀರಾ, ನಿಮ್ಮಿಷ್ಟ. ನೀವ್ ಎಚ್ಚರವಾಗಿರಿ, ನಾ ಮಲ್ಕೋತೀನಿ. ಕೊಡದ ಮೌನ. ಸುದ್ದಿ ಬಂದ್ಬಿಡ್ತಾ? ಅಜ್ಜಿ. ಹಾ ಅಜ್ಜಿ, ಬಂದ್ ತಲುಪ್ತೆ ಬೆಂಗಳೂರಿಗೆ. ಸರಿ ಸರಿ ಅಜ್ಜಿ, ಮತ್ತೆ ಫೋನ್ ಮಾಡ್ತೀನಿ. ಹಾ ಬಾಸ್, ತುಂಬಾ ಥ್ಯಾಂಕ್ಸ್. ಯಾವ ಖುಷಿಗೆ? ನೀವು ರಾತ್ರಿ ಎಲ್ಲ ಎಚ್ಚರ ಇದ್ದು ಲಗೇಜ್ ನೋಡ್ಕೊಂಡ್ರಲ್ಲ, ಅದಕ್ಕೆ. ಮ್ಯಾಟ್ರ್ ಏನಂತಂದ್ರೆ, ನನ್ಗೆ ನಿದ್ದೆ ಬಿಟ್ಟು ರೂಢಿ ಇಲ್ಲ. ಸಾಮಾನ್ಯ ಯಾರು ದೇಕೊಂಡು ಹೋಗ್ಬಿಡ್ತಾರೆ ಅಂತ ಭಯ. ಅಷ್ಟ್ರಲ್ಲಿ ನೀವು ಬಂದ್ರಿ, ನಿಮಗೆ ಲೈಟ್ ಆಗಿ ನಿದ್ದೆ ಮಾಡಿ ಅಂತ ಜವ್ ಮಾಡಿದೆ. ಕಾಯಿಲೆ ಬಗ್ಗೆ ಎಚ್ಚರಿಕೆ ಕೊಟ್ಟೆ, ನೀವು ನಿದ್ದೆ ಮರೆತು ನನ್ ಲಗೇಜ್ ನೋಡ್ಕೊಂಡ್ರಿ. ತುಂಬಾ ಥ್ಯಾಂಕ್ಸ್. ನೋಡಿ, ನೀವು ಊರ್ಗ್ ಹೋಗ್ಬೇಕಾದ್ರೆ ಈ ನಂಬರ್ಗೆ ಫೋನ್ ಮಾಡಿ, ಇಬ್ರು ಒಟ್ಟಿಗೆ ಹೋಗ್ಬಿಡೋಣ. ಬರ್ಲಾ? ಬಾಯ್. One, two, 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 one. Stop it! Stop it, I said. ಸಣ್ಣಾಗ್ಬೇಕು ಮಾಸ್ಟರ್, ಸಣ್ಣಾಗ್ಬೇಕು ಮಾಸ್ಟರ್ ಅಂತೀರಾ. ಸರಿಯಾಗಿ ಕಾಲೆತ್ತಿ ಎಕ್ಸರ್ಸೈಸ್ ಮಾಡಿದ್ರೆ ತಾನೇ ಸಣ್ಣ ಆಗೋದು. ಸಾರಿ ಸರ್. ಇದಕ್ಕೇನು ಕಮ್ಮಿ ಇಲ್ಲ. ಕಮಾನ್ ಸ್ಟಾರ್ಟ್. One, two, one, two, one, two, one, two. One, a one, a two, come on, Lagas. One, stop, stop, stop. ನನ್ನ ಮಕ್ಕಳು ಯಾಕೆ ಇಲ್ಲಿ ಬರ್ತಾ ಇದಾರೆ? ಮಿಸ್ಟರ್ ಏರೋಬಿಕ್ ಏಕಾನಂದ್, ಯಾಕೋ ನಿಲ್ಸ್ಬಿಟ್ಟೆ? ಕಂಟಿನ್ಯೂ ಮಾಡು, ನಮ್ಮನ್ನಂತೂ ನೀನ್ ಸೇರ್ಸ್ಕೊಳಲ್ಲ. ಅಟ್ಲೀಸ್ಟ್ ನೋಡಾದ್ರೂ ಖುಷಿ ಪಡ್ತೀವಿ ಕಣೋ. ನೋ, ಇದು ಲೇಡೀಸ್ ಮ್ಯಾಚ್. ನೀನ್ ಇದ್ರ ಕೂತ್ಕೊಂಡು ನೋಡ್ತಾ ಇದ್ರೆ ನನ್ನ ಸ್ಟೂಡೆಂಟ್ಸ್ ಫ್ರೀಯಾಗಿ ಎಕ್ಸರ್ಸೈಸ್ ಮಾಡಕ್ ಆಗಲ್ಲ, ಯುನೋ. ಹಾಗಾದ್ರೆ ನಾನು ನಿಂತ್ಕೊಂಡೇ ನೋಡ್ತೀನಿ. ಪಾಂಡು, ಏನು? ನೀನ್ ಈ ತರ ತೊಂದರೆ ಕೊಟ್ರೆ ನಾನು ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಈ ಪಾಗಲ್ ಪಾಂಡು ಮೇಲೆ ಕಂಪ್ಲೇಂಟ್ ತಗೊಳ್ಳೋಷ್ಟು ಮೀಟ್ರು ಯಾವನಿಗಿದೆಯೋ? ಸಾರಿ ಸಿಸ್ಟರ್. ನೋಡಿದ್ಯಾ ನನ್ನ ಕರ್ನಾಟಕದ ಲಗಾನ್ ಟೀಮ್? ಬೇಡ, ಒತ್ತು ಕೆಳಗೆ, ಕಾಲು ಕಾಲು. ನನಗೆ ಇತ್ತೀಚೆಗೆ ಸ್ವಲ್ಪ ಸೊಂಟನು ಜಾಸ್ತಿ ಆಗ್ಬಿಟ್ಟಿದೆ ಕಣೋ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀಯ? ಇನ್ಸ್ಪೆಕ್ಟರ್ ಹತ್ರ ತೋರ್ಸು. ಏನ? ಒಳ್ಳೆ ಡಾಕ್ಟರ್ ಹತ್ರ ತೋರ್ಸು. ತುಂಬಾ ಚೆನ್ನಾಗಿ ನಗ್ತೀರಾ. ಕಂಟಿನ್ಯೂ. ಕೋಲ್ಗೇಟ್ ಕಂಪನಿ ನೋಡಿದ್ರೆ ಕರೆದ್ರು ಕರಿಬಹುದು. ಏನಂತೀಯ? ಪಾಂಡು, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ಸುಮ್ನೆ ಎಲ್ರಿಗೂ ತೊಂದರೆ ಕೊಡ್ಬೇಡ. ತೊಂದರೆ ಕೊಟ್ರೆ ನಮ್ಮನ್ನೆಲ್ಲ ಚಿನ್ನುಡಿಸ್ಬಿಡ್ತೀಯಾ? ನಮ್ ಕರ್ನಾಟಕದ ಲಗಾನ್ ಟೀಮ್ 11 ಜನ ಇದೀವಿ. ಇಲ್ಲಿಂದ ಹೋಗ್ತೀರಾ ಇಲ್ವಾ? ಈ ಪಾಗಲ್ಗೆ ಆವಾಸ, ಸೂರ್ಯನ್ಗೆ ಟಾರ್ಚ, ಕೋಳಿಗೆ ಅಲಾರಮ್ಮ, ತೆಲಿಗೆಗೆ ಚಾಪನ. ಮುಚ್ಕೊಂಡ್ ನಿಂತ್ಕೊಳ್ರಲ್ಲು. ನಾನಿಲ್ಲಿ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಡೈಲಾಗ್ ಕಡಿಮೆ ಇರ್ಬೇಕು. ಏನಿದ್ರು ಪಂಚೆ. He's a man of revolution, real action. What you got to say? Make way to the man of the mission, and coming in your way, coming in your way, coming in your way. ಎಕ್ಸ್ಟ್ರಾ ಪ್ಲೇಯರಾ? ಅಲ್ಲ, ಎಕ್ಸ್ಟ್ರಾ ಪವರ್. ನಿನ್ನ ಎಕ್ಸ್ಟ್ರಾ ಪವರ್ ಎಷ್ಟು ಅಂತ ಟೆಸ್ಟ್ ತಗೊಂಬಂದೆ ನೋಡ್ತೀನಿ. ಏಯ್ ಬಾಂಡ್ರ, ಮಕ್ಕಳು ನನ್ಕಿಂತ ಮೊದಲೇ ಎಸ್ಕೇಪ್ ಆಗ್ಬಿಟ್ಟಾರಲ್ಲ. ಸರ್, ಸರಿಯಾದ ಟೈಮ್ ಎಂಟ್ರಿ ಕೊಟ್ಟು ನನ್ನ ಸ್ಟೂಡೆಂಟ್ಸ್ ಎದುರಿಗೆ ನನ್ನ ಮರ್ಯಾದೆ ಕಾಪಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಸರ್. ಯಾರವನು? ಪಾಗಲ್ ಪಾಂಡು ಅಂತ.
ಕರ್ನಾಟಕದ ಲಗಾನ್ ಟೀಮ್ ಕಟ್ಟಬೇಕು ಅಂತ ಹೊಲದಲ್ಲಿ ಕಳೆ ಕೀಳ್ತಿದಾರನ್ನೆಲ್ಲ ಎತ್ತಕೊಂಡ್ಬಂದು ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾನೆ. ಇದೇ ಏರಿಯಲ್ಲಿ ಇರೋದು. ಅವಾಗ ಬಂದು ಈ ತರ ಚೌಕ್ ಕೊಡ್ತಾನೆ ಇರ್ತಾನೆ. ನೀವೇ ನನ್ನ ಸವಾಸಕ್ಕೆ ಹೋಗ್ಬೇಡಿ ಸರ್. ಹೋಗಲ್ಲ ಬಿಡಿ. ಸರ್ ತಮ್ಮ ಹೆಸರು? ಅಜಯ್. ನನ್ನ ಹೆಸರು ಏಕಾನಂದ, ಏರೋಬಿಕ್ಸ್ ಏಕಾನಂದ ಅಂತ. ಈ ಏರಿಯಾದಲ್ಲಿರೋ ಎಲ್ಲ ಆಂಟಿರ್ಗೂ ನಾನೇ ಸರ್ ಎಕ್ಸರ್ಸೈಸ್ ಹೇಳ್ಕೊಡೋದು. ನೋಡಿದ್ರೆ ಗೊತ್ತಾಗ. ಥ್ಯಾಂಕ್ ಯು ಸರ್. ತಾವಿಲ್ಲಿ ಯಾರನ್ನ ನೋಡಕ್ ಬಂದಿದ್ದೀರಾ? ಸೀತಾಪತಿ. ಯಾಕೆ ಸರ್? ಏನೆಲ್ಲ ಮಾಯ ಆಗ್ಬಿಟ್ರು? ಅವ್ರ ಹೆಸರು ಹೇಳಿದ್ರೆ ಬರೀ ಇವರಷ್ಟೇ ಅಲ್ಲ, ಇಡೀ ಊರೇ ಮಾಯ ಆಗಿ ಹೋಗುತ್ತೆ. ಅವರಿಂದ ನಿಮ್ಗೆ ಏನ್ ಕೆಲ್ಸ ಆಗ್ಬೇಕಾಗಿತ್ತು? ಅವ್ರ ಮನೇಲೊಂದು ರೂಮ್ ಖಾಲಿ ಇದೆಯಂತೆ. ಬರೀ ರೂಮ್ ಅಷ್ಟೇ ಅಲ್ಲ ಸರ್, ಅವ್ರ ತಲೆನೂ ಖಾಲಿ. ಹೇಳಿದ್ದೇ ಹೇಳ್ತಾ ಇರ್ತಾರೆ. ಅವ್ರ ಹತ್ರ ಮಾತಾಡೋದಕ್ಕೆ ಇಡೀ ಊರೇ ನಡುಗುತ್ತೆ. ಹೌದಾ? ಹೋಗ್ತೀವಲ್ಲ ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ. ಯಾರು? ನಮಸ್ಕಾರ ಸೀತಾಪತಿ ಅಂಕಲ್. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಒಳ್ಳೆ ದೇವ್ರು ಬಂದಾಗ ಬಂದ್ರಿ ನಮ್ಮ ಮನೆಗೆ. ಇಷ್ಟು ವರ್ಷ ನಮ್ಮ ಮನೆಗೆ ಯಾರು ಬರದೆ ಒಳ್ಳೆ ಭೂತ ಬಂಗಲೆ ತರ ಆಗೋಗ್ಬಿಟ್ಟಿತ್ತು. ಸದ್ಯ ನೀವಾದ್ರೂ ಬಂದ್ರಲ್ಲ. ಅಯ್ಯೋ ಕೂತ್ಕೊಳ್ಳಿ. ಇಷ್ಟು ವರ್ಷ ಯಾರು ಬಂದಿಲ್ಲ ಅಂದ್ರಲ್ಲ, ಯಾಕೆ? ಅಯ್ಯೋ ಅದೊಂದು ದೊಡ್ಡ ಕಥೆ. ದೊಡ್ಡದಾದ್ರೆ ಬೇಡ ಬಿಡಿ, ನೋವುತ್ತೆ ಕೇಳಕ್ಕೆ. ಅಯ್ಯೋ ನೀವು ಬೇಡ ಅಂದ್ರೆ ನನ್ನ ಮನಸ್ಸು ನೋವಾಗುತ್ತೆ. ಒಂದ್ಸಲಿ ಏನಾಯ್ತು ಅಂತಂದ್ರೆ, ನನ್ ಹೆಂಡತಿ ಸೀರೆನ ಪ್ರಸಾದ್ ಅವ್ರ ಹೆಂಡತಿ ಉಟ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ತಿಳ್ಕೊಂಡು ತಪ್ಕೊಂಡ್ಬಿಟ್ಟೆ. ಪಾಪ ಪ್ರಸಾದ್ ಅವ್ರು ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಗೊತ್ತಾ? ನೀವು ಅಪಾರ್ಥ ಮಾಡ್ಕೋಬೇಡಿ. ಇಲ್ಲ ನಾನ್ ಬೇಕು ಅಂತ ಏನು ತಪ್ಕೊಳ್ಳಿಲ್ಲ. ನನ್ನ ಹೆಂಡತಿ ಅಂತ ತಿಳ್ಕೊಂಡವ್ನ. ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಅಪರೂಪಕ್ಕೆ ಯಾರೋ ಮನೆಗ್ ಬಂದಿದ್ದಾರೆ. ನಿಮ್ ಹಳೆ ಕಥೆನ ಹೇಳ್ತಾ ಕುತ್ಕೊಳ್ತೀರಾ ಇಲ್ಲ ಯಾತಕ್ ಬಂದಿದ್ದಾರೆ ಅಂತ ಕೇಳ್ತೀರೋ? ಅಯ್ಯೋ ಅದನ್ನೇ ಮರ್ತ್ಬಿಟ್ನಲ್ಲ ನಾನು. ನೀವ್ ಯಾತಕ್ ಬಂದಿದ್ದೀರಿ? ನನ್ಗೆ ಇಲ್ಲಿ HAS ಗೈಡೆನ್ಸ್ ಕೆಲಸ ಸಿಕ್ಕಿದೆ. ಶ್ರೀಕಾಂತ್ ಅಂಕಲ್ ನಿಮಗೆ ಫೋನ್ ಮಾಡಿರ್ಬೇಕಲ್ಲ. ರೂಮ್ ಬಗ್ಗೆನಾ? ಹೌದು. ನಾನ್ ತೋರಿಸ್ತೀನಿ, ಬನ್ನಿ. ಬನ್ನಿ ಗುರು. ಸೀತಾ. ಏನೋ? ಏನಿಲ್ಲ ಬಿಡು. ಬನ್ನಿ ಬನ್ನಿ ಬನ್ನಿ. ಇದೇ ರೂಮು. ನಿಮಗೆ ಹಿಡ್ಸತ್ತಾ ಇಲ್ವಾ? ಸೂಪರ್. ಈಗ ಹೇಳ್ತೀನಿ ಅಂತ ಅಪಾರ್ಥ ಮಾಡ್ಕೋಬೇಡಿ. ಈ ರೂಮ್ಗೆ 5,000 ರೂಪಾಯಿ ಬಾಡಿಗೆ. 5,000ನಾ? ನಾನೊಬ್ನೇ ಇರೋದಕ್ಕೆ ಬಾಡಿಗೆ ಜಾಸ್ತಿ ಆಯ್ತಪ್ಪ. ಅಯ್ಯಯ್ಯೋ ನೀವು ಅಪಾರ್ಥ ಮಾಡ್ಕೋಬೇಡಿ, ಆಮೇಲೆ ನಂಗ್ ಟೆನ್ಷನ್ ಶುರುವಾಗತ್ತೆ. ರೀ ನೀವ್ ಸ್ವಲ್ಪ ಸುಮ್ನೆ ರೀ. ನೋಡಪ್ಪ ರೂಮ್ ದೊಡ್ಡದು, ಅದಕ್ಕೆ ಬಾಡಿಗೆನೂ ಜಾಸ್ತಿ. ಅಂಡಿ ಒಂದ್ ಕೆಲಸ ಮಾಡೋಣ. ಈ ರೂಮಲ್ಲಿ ಅರ್ಧನ ಇವ್ರಿಗೆ 2,500 ರೂಪಾಯಿ ಕೊಡೋಣ, ಇನ್ನ ಅರ್ಧನ 2,500 ರೂಪಾಯಿ ಬೇರೆಯವ್ರು ಕೊಡೋಣ. ಹಾಗೆ? ಅಯ್ಯೋ ಒಂದೇ ರೂಮ್ ನ ಇಬ್ಬರಿಗೆ ಬಾಡಿಗೆ ಕೊಟ್ರೆ ಯಾರು ಅಪಾರ್ಥ ಮಾಡ್ಕೊಳಲ್ವಾ? ಸದ್ಯ ನೀವ್ ಅಪಾರ್ಥ ಮಾಡ್ಕೊಳ್ಳದೆ ಇದ್ರೆ ಸಾಕು. ಆಮೇಲೆ ತಿಂಗಳ ನೀವೇ ನಮಗೆ ಬಾಡಿಗೆ ತಂದು ಕೊಟ್ಬಿಡಿ. ಯಾಕೆ ಅಂತಂದ್ರೆ ನಾವು ಬಂದ್ ಕೇಳೋದು, ನೀವು ಬೇಜಾರು ಮಾಡ್ಕೊಳ್ಳೋದು, ಅಪಾರ್ಥಕ್ಕೆ ಅವಕಾಶ ಮಾಡ್ಕೊಟ್ಟ ಹಾಗಾಗತ್ತೆ. ನಿನಗ್ ಗೊತ್ತಿಲ್ವೇನೋ, ಹಿಂದೆ ಒಂದ್ಸರಿ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ಗುರು ನಾನು ಹೋಗ್ತೀನಿ, ಇಲ್ಲ ಇದ್ರೆ ತಲೆ ಕೆಟ್ಟ ಹೋಗುತ್ತೆ. ಅಯ್ಯೋ ನಾನ್ ಮಾತಾಡಿದ್ರೆ ಎಲ್ರಿಗೂ ತಲೆ ಕೆಟ್ಟ ಹೋಗುತ್ತಲ್ಲಪ್ಪ. ಬನ್ರಿ, ಅಪರೂಪಕ್ಕೆ ಯಾರೋ ಮನೆಗ್ ಬಂದಿದ್ದಾರೆ. ಅವ್ರ ತಲೆ ತಿನ್ನೋ ಬದಲು ತಿಂಡಿ ರೆಡಿ ಇದೆ, ಅದನ್ನಾದ್ರೂ ತಿನ್ನಿ ಬನ್ನಿ. ಅಯ್ಯೋ ಇವಳು ತಲೆ ಕೆಡಿಸ್ಕೊಂಡ್ಬಿಟ್ಲಲ್ಲಪ್ಪ. ಏನ್ ಮಾಡ್ತಿದ್ಯಾನು? ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಡ್ರಾಮಾ ಪ್ರಾಕ್ಟೀಸ್ ಅಲ್ಲಮ್ಮ, ನಾನ್ ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ದಾಗ ಹೇಗ್ ನಡ್ಕೋಬೇಕು ಅಂತ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸರಿ, ನಿಂದ ಇದೇ ಆಗೋಯ್ತು. ಸರಿಯಾದ ಟೈಮ್ಗೆ ಊಟ ತಿಂಡಿ ಏನು ಮಾಡೋದಿಲ್ಲ. ಹೋಗಿ ಬೇಗ ಫ್ರೆಶ್ ಆಗೋ, ತಿಂಡಿ ಕೊಡ್ತೀನಿ. ಓಕೆ ಮಾಮ್. ಏನ್ ಹುಡ್ಗಿನೋ ಏನೋ, ಫ್ಯಾಷನ್ ಡಿಸೈನಿಂಗ್ ಮಾಡ್ತಾಳಂತೆ. ರೂಮ್ ಕೂಡ ಸರಿಯಾಗಿ ಇಟ್ಕೊಳಕ್ ಬರಲ್ಲ, ಬಟ್ಟೆ ಎಲ್ಲ ಎಲ್ಲಂದ್ರಲ್ಲ ಹಾಕಿ. ಅಲ್ಲಿಂದ ಎಳೆದು ಇಲ್ಲಿ ಹಳೇದ. ಅಯ್ಯ, ರೂಮಿನ ಸ್ವೀಟ್ 18, ಇಲ್ಲಿ ಬಂದ್ರೆ 38.
ಏನ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟು 20 ಇಯರ್ಸ್ ಆಗೋಯ್ತಾ? ನನ್ ಕಣ್ಣೇನಾದ್ರೂ ಮೋಸ? ನೋ ಚಾನ್ಸ್. ಏನೋ ಮಿಸ್ಟೇಕ್ ಆಗಿದೆ. ಕಂಡಿಡಿತೀನಿ. ಅರೆ ಇವನ ಫೋನ್ ಮಾಡ್ಬಿಟ್ ಬಾ ಅಂತಂದ್ರೆ ಬಂದೇ ಬಿಟ್ಟಿದ್ಯಲ್ಲಪ್ಪ. ನಾವ್ ಊರಿಗೆ ಬರೋದು ಇನ್ನು ಲೇಟು. ಒಂದ್ ಕೆಲ್ಸ ಮಾಡು, ಒಂದ್ 4-5 ದಿವಸ ಲಾಲ್ ಬಾಗು, ಕಬ್ಬನ್ ಪಾರ್ಕು, ಇಸ್ಕಾನ್ ಟೆಂಪಲ್ ನೋಡ್ಕೊಂಡು 2 ಯು ಸರ್ಟಿಫಿಕೇಟ್ ಪಿಕ್ಚರು 2 ಎ ಸರ್ಟಿಫಿಕೇಟ್ ಪಿಕ್ಚರ್ ನೋಡ್ಕೊಂಡು ದೊಡ್ಡವನ ಆಗ್ಬಿಟ್ಟು ಬಾ. ಇಬ್ರು ಸೇರಿ ಊರ್ಗ್ ಹೋಗ್ಬಿಡಣ. ಗುಡ್ ಮಾರ್ನಿಂಗ್ ಸರ್. ಚಂದ್ರ ಬಾಯ್ಲಿ. ಯಾರು ಇವನು? ಹೊಸದಾಗಿ ಬಂದಿರೋ ಮ್ಯಾನೇಜರ್. ಅಟ್ ಕಳ್ಸ್ಕೊಂಡ್ಬಿಟ್ನಲ್ಲಪ್ಪ. ಕರೆದ್ರ ಸರ್? ಓ, ಪ್ರಕಾಶ್ ಅಂದ್ರೆ ನೀವೇನಾ? ಸೂರ್ಯಪ್ರಕಾಶ್ ಸರ್. ಸೂರ್ಯಪ್ರಕಾಶ್. ಮಿಸ್ಟರ್ ಸೂರ್ಯಪ್ರಕಾಶ್ ಸರ್, ನೀವು ಮುಳುಗೋ ಟೈಮ್ ಹತ್ರ ಬಂತು. ಆಸ್ ಪರ್ ದ ಅಟೆಂಡೆನ್ಸ್ ರಿಜಿಸ್ಟರ್ ನೀವು 14 ವರ್ಷದಿಂದ ಒಂದಿನ ನೈಟ್ ಡ್ಯೂಟಿ ಮಾಡಿಲ್ಲ. ಇವತ್ತಿಂದ 1 ತಿಂಗಳು ನಿಮ್ಗೆ ನೈಟ್ ಡ್ಯೂಟಿ. ಹಂಗನ್ಬೇಡಿ ಸರ್, ಹಾಳಾಗೋಗ್ಬಿಡ್ತೀನಿ. 2 ತಿಂಗಳು ಬೇಡ ಸರ್, ಸತ್ತೋಗ್ಬಿಡ್ತೀನಿ ಸರ್. 3 ತಿಂಗಳು. ಓಕೆ ಸರ್. ಪ್ರಕಾಶ್, ಓ ಸರ್, ಮನುಷ್ಯನ್ಗೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಈ ಮಧ್ಯರಾತ್ರಿ ಕಳೆದ್ಮೇಲೆ ಚಳಿ ಚಮಕಾಸಕ್ಕೆ ಶುರು ಮಾಡುತ್ತೆ ನೋಡಿ, ಆ ನಿದ್ದೆ ಎಂತವನ್ನಾದ್ರೂ ಮಲಗಿಸ್ಬಿಡುತ್ತೆ. ಹಂಗಂತ ನೀವೇನಾದ್ರೂ ತೂಕಡಿಸಿದ್ರೆ ಅಟೆಂಡೆನ್ಸ್ ಲಿಸ್ಟ್ ಇಂದಲ್ಲ, ನಮ್ಮ ಕಂಪನಿ ವರ್ಕರ್ಸ್ ಲಿಸ್ಟ್ ಇಂದ ನಿಮ್ಮ ಹೆಸರು ತೆಗಿಬೇಕಾಗತ್ತೆ. ಹೋಗಿ. ಸರಿ ಸರ್. ಬೆಳಿಗ್ಗೆ ನಾನು ಹೆಂಡತಿ ಮುಖ ನೋಡ್ದಾಗ್ಲೇ ಅನ್ಕೊಂಡೆ ಹಿಂಗೇನಾದ್ರೂ ಆಗುತ್ತೆ ಅಂತ. ಮೈಸೂರು ಪಾಕು ಮಲ್ಲಿಗೆ ಹೂ ತಂದಿದ್ದೇನೆ, ಬಾಗಿಲು ತೆಗಿಯ. ಏಕಾ ಗುರು, ಹಾಗೆಲ್ಲ ನೋಡಬಾರ್ದು, ಕಣ್ಣು ಹೋಗುತ್ತೆ. ಏಕಾನಂದ, ಏನಿ ಆನಂದ? ಗುರು, ಆನಂದ ಅಲ್ಲ ಗುರು, ಅನು ಅಂತ, ಅನುಷಾ ಫ್ಯಾಷನ್ ಡಿಸೈನರ್, ನನ್ನ ಸ್ಟೂಡೆಂಟೇ. ತುಂಬಾ ಒಳ್ಳೇದಾಯ್ತು ಬಿಡು. ನನಗ ನಿನ್ಗ? ನಿನಗಪ್ಪ. ನಿನಗ್ ಸ್ವಿಮ್ಮಿಂಗ್ ಬರಲ್ವಾ? ಏನ್ ಗುರು, ನನ್ಗೆ ನಮ್ಮ ತಾಯಾನೇ ಬರಲ್ಲ. ನಂಗೆ ಒಳ್ಳೇದಾಯ್ತು. ಥ್ಯಾಂಕ್ ಯು ಸರ್, ಇವ್ರನ್ನ ಕಾಪಾಡಿದ್ದಕ್ಕೆ. ಸರ್, ನಿಮಗ್ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಯಾಕೆ ಹಾರಿದ್ರಿ? ಅಯ್ಯೋ, ಹಾರಿದಲ್ಲಮ್ಮ, ಹಾರಿಸಿದ್ದು. ಅಂದ್ರೆ ಜಾರಿದಮ್ಮ. ಬೈದವೆ, ಇವ್ ನನ್ ಚಡ್ಡಿ ದೋಸ್ತ ಅಜಯ್ ಅಂತ, HJS ಗ್ರಾನೈಟ್ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದಾನಮ್ಮ. ಇಲ್ಲಿ ನಮ್ ಸೀತಾಪತಿ ಅಂಕಲ್ ಇದಾರಲ್ಲ, ಅವ್ರ ಮನೇಲಿ ಬಾಡಿಗೆ ಆಗಿದ್ದಾನೆ. ಹಾಯ್, ನಾನ್ ಅನುಷಾ ಅಂತ, ಫ್ಯಾಷನ್ ಡಿಸೈನರ್. ನೀವು ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತೀರಾ. ಸ್ವಿಮ್ಮಿಂಗ್ ಅಲ್ಲಿ ನಾನು ಸ್ಟೇಟ್ ಗೆ ಜೂನಿಯರ್ ಚಾಂಪಿಯನ್. ಚಾಂಪಿಯನ್. ಓ, ದಟ್ ಇಸ್ ರಿಯಲಿ ಗ್ರೇಟ್. ನೀವು ಚಾಂಪಿಯನ್ ಅಂದ್ರಲ್ಲ, ಏನಾಯ್ತು? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀಟಿಂಗ್? ಏನಿ ಪ್ರಾಬ್ಲಮ್? ಓ ಮೈ ಗಾಡ್. ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗ್ ಸಾಯ್ತಾ ಇದ್ರೆ ಹಾಡು ಕೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ಈಗ ಬಂದ್ ಏನಾಯ್ತು ಅಂತ ಕೇಳ್ತೀಯ? ಡ್ಯಾಡಿ, ಯಾಕ್ರಿ ನಮ್ ತಂದೆಗೆ ಹೊಡೆದ್ರಿ?
ಯಾರ್ ನಮ್ಮ ಯಜಮಾನ್ರು ಹೊಡೆದಿದ್ದು? ಒಳ್ಳೆ ಬಾಂಬ್ ಹಾಕಿ ಸೌಂಡ್ ಬಂತು. ನೋಡ್ತಿದ್ದೆ ಡ್ಯಾಡ್. ಒಳಕಲಲ್ಲಿ ಕಲ್ಲು ಹಾಕೊಂಡು ರುಬ್ದಂಗ ಆಗ್ತಾ ಇದೆ. ನೀರಲ್ಲಿ ಬಿದ್ದವ್ರನ್ನ ಕಾಪಾಡಿದ್ರಿ ಓಕೆ. ಸ್ವಿಮ್ಮಿಂಗ್ ಪೂಲ್ ಸುತ್ತ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಯಾಕೆ ಹೊಡಿಲಿಲ್ಲ ನೀವು? ನನ್ನ ತಂದೆ ಒಬ್ಬರನ್ನ ಕಾಣಿಸಿದ್ ನಿಮ್ಗೆ ಏನ್ ದೊಡ್ಡ ಹೀರೋ ಅನ್ಕೊಂಡಿದ್ದೀರಾ? ಏನು ಗೊತ್ತಾಗ್ಲಿಲ್ಲ. ಏನ್ ಅನ್ಕೊಂಡಿದ್ದೀರಾ? ಜಗಳ ನಿಲ್ಸ್ರೆ ಅಪ್ಪನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಕಂಡಕ್ಟರ್ ಡಾಕ್ಟರ್ ಕರ್ಕೊಂಡು ಹೋಗಿ. ಅಲ್ಲಿಗೆ ಹಲ್ಲಿಗಲ್ಲ ಕಡೆ. ಹೌದು. ನನ್ ಕಿವಿ ಹಾಳ್ ಮಾಡ್ದೆ. ನಡಿ ಹೋಗೋಣ, ಹೋಗೋಣ. ಎಂತ ಕೆಲಸ ಆಗೋಯ್ತಲ್ಲಪ್ಪ. ಕರ್ನಲ್ದು ಒಂದ್ ಕಿವಿ ತಮಟೆ ಡಮಾರು ಅನ್ಸುತ್ತೆ. ಎಂತ ಕೆಲ್ಸ ಮಾಡ್ದೆ ಗುರು. ಯಾರ ಹತ್ರ ಹೋಗಿ ಏನ್ ಕೇಳ್ಬೇಕಾಗಿತ್ತು, ಅವ್ರ ಕಿವಿಗೆ ಮಣ್ಣು ಹಾಕ್ಬಿಟ್ಟಲ್ಲ. ಇನ್ ನಾನು ನಿನ್ ಸಿಗ್ದಂಗೆ ಬಿಡು. ಅನು ಈ ಅನು ಅಂದ್ರೆ ಯಾರು ಸರ್? ಯೋ ನೀನ್ ಯಾಕಯ್ಯ ಬಂದೆ? ಅದ್ ಸರಿ, ನಿಂಗೆ ನಾನು ನೈಟ್ ಡ್ಯೂಟಿ ಹಾಕಿದ್ದೀನಿ. ಡೇಲ್ ಏನ್ ಮಾಡ್ತಾ ಇದ್ಯಾ? ಡೇ ಅಂಡ್ ನೈಟ್ ಮಾಡ್ತಾ ಇದ್ಯಾ? ಇಲ್ಲ ಸರ್, ಈ ಡೇ ಡ್ಯೂಟಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಸರ್. ದಯವಿಟ್ಟು ಈ ಬ್ಯಾಡ್ ನೈಟ್ ನ ಗುಡ್ ನೈಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಸರ್. ಪ್ಲೀಸ್ ಸರ್. ಯಾಕೆ ಅಂತಂದ್ರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಬಾಗ್ಲು ಕಿಟಕಿ ಪರ್ದೆನೆಲ್ಲ ಹಾಕೊಂಡು ಮಲ್ಕೊಂಡಿರ್ತೀನಿ ಸರ್. ಏರಿಯಾ ಪುಂಡ್ರು ಪೋಖ್ರಿಗಳೆಲ್ಲ ನೋಡ್ರು ಸೂರ್ಯಣ್ಣನ ಮನೇಲಿ ಮೂನ್ ಶೋ ಶುರು ಆಯ್ತು ಅಂತ ಕಯಪಯ ಅಂತ ಬಡ್ಕೊಂತ ಇರ್ತಾರೆ ಸರ್. ನನ್ನ ಹೆಂಡತಿಗೆ ಸಿಟ್ಟು ಬಂದು ಅವ್ರ ಜೊತೆ ಜಗಳ ಮಾಡೋದ್ರಲ್ಲೇ ಕಾಲ ಕಳೀತಾಳೆ ಸರ್. ಸರ್ ಇತ್ತೀಚೆಗೆ ಮ್ಯಾಟ್ನಿ ಶೋನು ಸರಿಯಾಗಿ ನಡೀತಾ ಇಲ್ಲ ಸರ್. ಸರಿ, ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡು. ಸರ್ ಟೈಮ್ ಅಂದ್ರೆ ಎಷ್ಟು ಟೈಮ್ ಬೇಕು ಸರ್? ಇದೆ, ಒಂದ್ 2 ತಿಂಗಳು. 2 ತಿಂಗಳು ನನ್ನ ಹೆಂಡತಿಗೆ ಹೆಂಗಪ್ಪ ಸಮಾಧಾನ ಏನ್ರಿ ಮಾಡಿ? ಅದು? ಏನಿಲ್ಲ ಸರ್, ನೀವು ಯೋಚನೆ ಮಾಡಿದ್ಮೇಲೆ ನನ್ನ ಡ್ಯೂಟಿ ಯಾವಾಗ ಚೇಂಜ್ ಆಗುತ್ತೆ ಸರ್? ಅದಾಗ 3 ತಿಂಗಳಿಗೆ. ಓಕೆ ಸರ್. ಈ ಅನು ಅಂದ್ರೆ ಯಾರು ಸರ್? ಕಳ್ಕೊಂಡೆ. ಇದ್ಯಾಕೆ ಬಾಡಿ ಇಲ್ಲಿ ಬಿದ್ದಿದೆ? ಎಲ್ಲ ಕಳ್ಕೊಂಡೆ. ಕೇಳ್ಕೊಂಡಿ ಎಲ್ಲ ಕೇಳ್ಕೊಂಡೆ ಅಂತ ಶರ್ಪಂಜರ ಕಲ್ಪನೆ ತರ ಹೇಳ್ತಾ ಇದ್ದಿಲ್ಲ. ಏನ್ ಕಳ್ಕೊಂಡಪ್ಪ? ನನ್ನ ಕಳ್ಕೊಂಡೆ ಕಣೋ. ಅಯ್ಯೋ ಗುರು, ಸಾರಿ ಅಂತ ಈ ತರ ಟೈಪ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಏನ್ ಮಾಡೋದೀಗ? ಬಸ್ ಹತ್ಕೊಂಡು ಸೀದಾ ಮಂಗಳೂರಿಗೆ ಹೋಗೋ. ಮಂಗಳೂರಿಗೆ ಯಾಕೆ? ಫ್ಯಾಷನ್ ಡಿಸೈನ್ ಪ್ರೋಗ್ರಾಮ್ಗೆ ಪ್ರಿಪರೇಷನ್ಸ್ ತಗೊಳಕ್ ಅನ್ನು ಅಲ್ಲಿಗೆ ಹೋಗಿದ್ದಾಳೆ. ಮಂಗಳೂರು? ಅಲ್ಲಿಗೆ ಹೋಗಿ ನಾನೇನ್ ಮಾಡ್ಲಿ? ಗುರು, ಈಗಿನ ಜನರೇಷನ್ ಫಿಮೇಲ್ಗಳು ಇಮೇಲ್ಗೆಲ್ಲ ಕೇರೆ ಮಾಡಲ್ಲ. ಮೇಲ್ ಬಿದ್ ಸಾರಿ ಕೇಳ್ಬೇಕು. ಮೇಲ್ ಬಿದ್ ಸಾರಿ ಕೇಳ್ಬೇಕು ಅಂದ ತಕ್ಷಣ ಇಮೇಲ್ಗಿಂತ ಫಾಸ್ಟ್ ಆಗಿ ಎಸ್ಕೇಪ್ ಆಗ್ಬಿಟ್ನಲ್ಲ.